ನಿಮ್ಮ ರೈತ ಬಸವನಗೌಡ ಪಾಟೀಲ್ ಎಲ್ಕಲ್ಲ. ನಮ್ಮ ಎಲ್ಕಲಲ್ಲಿ ಹಿರಪ್ಪ ಹುಲ್ಗೇರಿ ಅನ್ನೋರ್ತಕ್ಕಂಥ ದನ ಶೆಡ್ ಇದು ನೋಡ್ರಿ. ರಾತ್ರಿ ಆಕಸ್ಮಿಕ ಬೆಂಕಿ ಅವಘಡ ಆಗಿ ಆ ಶಾರ್ಟ್ ಸರ್ಕ್ಯೂಟ್ ಇಂದ ಉರಿ ಎತ್ಕೊಂಡ್ಬಿಟ್ಟ ಶೆಡ್ಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಪಾಪ ಒಂದು 5 ತಿಂಗಳದ್ದು ಎಮ್ಮೆ ಕರ ಐತಿ, ಸಂಪೂರ್ಣವಾಗಿ ಸುಟ್ಟೋಗ್ಬಿಟ್ಟೈತಿ. ಬರೀ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಸುಟ್ಟೋದಪ್ಪ ಅಂತೇಳಿ. ನೋಡ್ರಿ ಇಲ್ಲಿ ಮಕ್ಳು ಇಲ್ಲಿ ನೇಕಾರ ಹೊಳೆ ಆಗಿರೋದ್ರಿಂದ ಅವ್ರ ಮನೆಯೊಳಗೆ ಇಡಕ್ಕೆ ಜಾಗ ಇಲ್ಲಾಗ ರೈತರ ಮನೆಯಾಗ ತಂದು ಇವನ್ನ ನೂಲು ಇವೆಲ್ಲ ಇಟ್ಟಿದ್ದಾರೆ. ಅವರು ನೇಕಾರು ಸಾಮಾನು ಕೂಡ ನೂಲು ಇವೆಲ್ಲ ಸುಟ್ಟು ಬಿಟ್ಟಿದ್ದಾವೆ. ನೋಡ್ರಿ ಇದ್ರೊಳಗಿರುವಂತಕ್ಕಂಥ ದಾರಿಗಳು ಇವು ಕೂಡ ಯಾವ ರೀತಿ ಸುಟ್ಟೋಗ್ಬಿಟ್ಟವು ಅಂತಂದೇಳಿ ನೋಡ್ರಿ. ಶೆಡ್ಡು ಸಂಪೂರ್ಣವಾಗಿ ಸುಟ್ಟೈತಿ. ನೋಡ್ರಿ ಮನೆ ಬಾಗ್ಲೂ ಸುಟ್ಟೈತಿ. ಇಲ್ಲಿ ಇರುವಂತಕ್ಕಂಥದ್ದು ಹೊಟ್ಟು ಒಂದು ಹೊಟ್ಟಿನ ಮಣಿವಿ, ಒಂದು ಬೇವಿನ ಮಣಿವಿ ಇದು ಕೂಡ ಸುಟ್ಟಿದೆ. ಹಾಗೂ ಕೃಷಿ ಸಲಕರಣೆಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟಿವೆ. ಈಗ ನೀವೊಂದು ಎಮ್ಮೆಯನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ರಿ. ಎಮ್ಮೆ ಪೂರ್ತಿಯಾಗಿ ಒಂದು 75 ಭಾಗ ಸುಟ್ಟು ಹೋಗ್ಬಿಟ್ಟೈತಿ. ಇದು 1 ಲಕ್ಷ ರೂಪಾಯಿ ಎಮ್ಮೆ ಐತಿ ನೋಡಿ. ಅಂಥ ನೋವಿನ ಸಂಗತಿ ಇದು. ಮುಖ ಯಾವ ರೀತಿ ಬಾಧಿತ ಅಂತಂದೇಳಿ ಈ ಕುರಿತು ನಾವು ಎಲ್ಲ ಸಂಬಂಧಿಸಿದ ಎಲ್ಲ ಇಲಾಖೆಯವರಿಗೂ ಕೂಡ ಫೋನ್ ಹಚ್ಚಿ ವಿಷಯನ ತಿಳಿಸಿದ್ದೀವಿ. ತಹಸೀಲ್ದಾರ್ ಸಾಹೇಬರಿಗೂ ಮಾತಾಡಿದ್ದೀವಿ, ಎ ಡಿ ಸಾಹೇಬರಿಗೂ ಮಾತಾಡಿದ್ದೀವಿ, ಪಶು ವೈದ್ಯಾಧಿಕಾರಿಗಳಿಗೆ ಹಾಗೂ ಕೆ ವಿ ಅವರು ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬೇಗನೆ ಇದೇನು ರೈತರಿಗೆ ಬರುವಂತಕ್ಕಂಥ ಪರಿಹಾರವನ್ನು ಕೊಡ್ತೀವಿ ಅಂತಂದೇಳಿ ಅವ್ರು ಹೇಳ್ಯಾರ. ಹಾಗಾಗಿ ನೀವು ಎಲ್ಲ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಬಹುಬೇಗನೆ ನಮ್ಮ ರೈತರಿಗೆ ಪರಿಹಾರ ಒದಗಿಸಿಕೊಡ್ಬೇಕಂತಂದೇಳಿ ಈ ಮುಖಾಂತರ ವಿನಂತಿಸಿಕೊಳ್ತೀವಿ. ಇನ್ನೊಂದು ವಿಷಯ ಏನಾಗಿದೆ, ನಮ್ಮ ಇಳಕಲ್ ತಾಲೂಕಿನಲ್ಲಿ ಪಶು ವೈದ್ಯರ ಕೊರತೆ ಇದೆ. ನಾವು ಕಳೆದ 15 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಸರ್ಕಾರಕ್ಕೆ ಲಿಖಿತವಾಗಿ ಕೂಡ, ಹಳೆ ಸರ್ಕಾರಕ್ಕೆ ಮತ್ತು ಈಗಿನ ಸರ್ಕಾರಕ್ಕೆ ಲಿಖಿತವಾಗಿ ಪತ್ರವನ್ನು ಕೂಡ ಬರೆದಿದ್ದೀವಿ. ಅವರು ಶೀಘ್ರವಾಗಿ ನಿಮ್ಮ ತಾಲೂಕಿಗೆ ಪಶು ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡ್ತಾರೆ ಅಂತಂದು ಬರೀ ಆಲೋಚನೆ ಕೊಡ್ತಾ ಬಂದಿದ್ದಾರೆ. ಪಶು ವೈದ್ಯರು ಇಲ್ಲ. ನಮ್ಮ ಇಡೀ ತಾಲೂಕಿಗೆ ಹಿರೇಮಠ ಅನ್ನುವಂತಕ್ಕಂಥವ್ರು ಒಬ್ಬರು ಪಶು ವೈದ್ಯರಿದ್ದಾರೆ. ಒಬ್ಬರೇ ಪಶು ವೈದ್ಯರು ಇಡೀ ತಾಲೂಕಿನ ದನಗಳನ್ನು ನೋಡಲು ಹೇಗೆ ಸಾಧ್ಯವಾಗುತ್ತದೆ? ಹಾಗಾಗಿ ನೀವು ಬಹುಬೇಗನೆ ನಮ್ಮ ಇಳಕಲ್ ತಾಲೂಕಿಗೆ ಅವಶ್ಯವಿರುವಂತಕ್ಕಂಥ ಪಶು ವೈದ್ಯರು 4-5 ಜನ ಪಶು ವೈದ್ಯರನ್ನು ನೇಮಕ ಮಾಡಿದ್ರಪ್ಪ ಅಂತಂದ್ರೆ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಅವರು ಬಂದು ಬೇಗನೆ ಚಿಕಿತ್ಸೆ ಮಾಡಿದ್ರೆ ದನಗಳಿಗೆ ಆರಾಮವಾಗಲು ಸಾಧ್ಯವಾಗುತ್ತೆ. ಹಾಗಾಗಿ ಬೇಗನೆ ನೀವು ಪಶು ವೈದ್ಯರನ್ನ ನೇಮಕ ಮಾಡದೇ ಇದ್ರಂದ್ರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತಂತಂದು ಈ ಮುಖಾಂತರ ಹೇಳ್ತೇವೆ. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363333697.